ನೀವು ಕೇಳ್ತಾ ಇದ್ದೀರಾ ಪ್ರೀತಿ ಮಾತು ಪ್ರೀತಮ್ ಜೊತೆ. ಇವತ್ತಿನ ಪ್ರೀತಿ ಕತೆ 3 ಜನರ ಮಧ್ಯೆ ಇರುವಂಥದ್ದು. ಒಬ್ಬ ಚಿಕ್ಕ ಹುಡುಗ ಒಂದು ಗಿಣಿನ ಸಾಕಕ್ಕೆ ಅಂತ ತರ್ತಾನೆ. ಅದನ್ನು ಸಾಕಕ್ಕೆ ಅಂತ ಒಂದು ಕೇಜ್ ಕೂಡ ತರ್ತಾನೆ. ಅವ್ರ ತಂದೆ ಅದನ್ನು ನೋಡಿ, ಗಿಣಿ ಕೇಜಲ್ಲಿರೋದನ್ನ ನೋಡಿ ಕೋಪ ಬಂದು ಆ ಹುಡುಗನ ಕರೀತಾರೆ. ಏಯ್ ಬಾರೋ ಇಲ್ಲಿ. ಆ ಹುಡುಗ ಹಾಂ ಹೇಳಪ್ಪ ಅಂತ ಬಂದಾಗ, ಆ ಹಕ್ಕಿನ ಹಾರಕ್ಕೆ ಬಿಡು ಅಂತ ಹೇಳ್ತಾರೆ. ಈ ಹುಡುಗ ತಾನು ತುಂಬ ಇಷ್ಟಪಡ್ತಿದ್ದಂತಹ ಗಿಣಿನ ಹಾರಕ್ಕೆ ಬಿಡಬೇಕಲ್ಲ ಅಂತ ಬೇಜಾರುಪಟ್ಟು, ಅಪ್ಪ ನನಗೆ ಆ ಗಿಣಿ ಅಂದರೆ ತುಂಬ ಇಷ್ಟ, ನಾನು ಹಾರಕ್ಕೆ ಬಿಡಲ್ಲಪ್ಪ ಅಂತ ಹೇಳ್ತಾನೆ. ಆಗ ಅವ್ರ ತಂದೆ ಕೋಪದಿಂದ, ಆ ಒಂದು ಹಕ್ಕಿನ ಹಾರಕ್ಕೆ ಬಿಡು ಅಂತಂದೆ ಅಂತ ಕೋಪ ಮಾಡ್ಕೋತಾರೆ. ಈ ಹುಡುಗನಿಗೆ ತಾನು ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಆ ಗಿಣಿನ ಹಾರಕ್ಕೆ ಬಿಟ್ಬಿಡ್ತಾನೆ. ಆ ಗಿಣಿ ಹಾರೋಗಿದ್ದಂತಹ ಆ ಕಿಟಕಿಯಲ್ಲಿ ಕೂತ್ಕೊಂಡು ಕಾಯ್ತಾ ಇರ್ತಾನೆ, ಆ ಗಿಣಿ ಮತ್ತೆ ವಾಪಸ್ ಬರ್ಬೋದಾ ಅಂತ. 3 ಗಂಟೆ ಆಗುತ್ತೆ, 4 ಗಂಟೆ ಆಗುತ್ತೆ, 5 ಗಂಟೆ ಆಗುತ್ತೆ, ಸಂಜೆ 6 ಗಂಟೆ ಆಗ್ತಾ ಬರುತ್ತೆ. ಆ ಗಿಣಿ ವಾಪಸ್ ಬರೋದೇ ಇಲ್ಲ. ಈ ಹುಡುಗ ಬೇಜಾರಿಂದ ಆ ಗಿಣಿ ವಾಪಸ್ ಬರಲ್ಲ ಅಂದ್ಕೊಂಡು ಇನ್ನೇನು ಎದ್ದು ಬರಬೇಕಾದ್ರೆ ಆ ಗಿಣಿ ಹಾರ್ಕೊಂಬಂದು ಇವನು ಭುಜದ ಮೇಲೆ ಕೂರುತ್ತೆ. ಈ ಪುಟ್ಟ ಹುಡುಗ ತುಂಬ ಖುಷಿ ಪಡ್ತಾಗ ಓಡೋಗ್ತಾನೆ ಅವ್ರ ತಂದೆ ಹತ್ರ. ಅಪ್ಪ ನೋಡು, ನಾನು ಹೇಳಿಲ್ವಾ ಈ ಗಿಣಿ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ, ಆ ಗಿಣಿನೂ ನನಗೆ ಇಷ್ಟಪಡ್ತಿದೆ ಅಂತ. ಆಗ ಅವ್ರ ತಂದೆ ಒಂದು ಮುತ್ತಿನಂಥ ಮಾತನ್ನು ಹೇಳ್ತಾರೆ. ಆ ಮಾತೆ, ನೋಡು ಪುಟ್ಟ, ನೀನು ಯಾರನ್ನ ತುಂಬ ಇಷ್ಟಪಡ್ತಿದೆಯೋ ಅವ್ರನ್ನ ಯಾವತ್ತೂ ಬಂಧನದಲ್ಲಿ ಇಟ್ಕೊಂಬೇಡ. ಅವರು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತಾ ಇದ್ರೆ ವಾಪಸ್ ಬಂದೇ ಬರ್ತಾರೆ ಅಂತ. ನೀವು ಕೂಡ ನಿಮ್ಮ ಜೀವನದಲ್ಲಿ ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ದೀರಾ ಅಂದರೆ ಅವ್ರನ್ನ ರೆಕ್ಕೆ ಬಿಚ್ಚಿ ಹಾರಾಕ್ಬಿಡಿ. ಅವ್ರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಿದ್ರೆ ವಾಪಸ್ ಬಂದೇ ಬರ್ತಾರೆ. ನೀವು ಕೇಳ್ತಿದ್ದೀರಾ ಪ್ರೀತಿ ಮಾತು ಪ್ರೀತಮ್ ಜೊತೆ. ಇದೇ ರೀತಿಯಾದಂಥ ಪ್ರೇಮ ಕಥೆಗಳಿಗೆ ಈಗಲೇ ಫಾಲೋ ಮಾಡಿ. ಪ್ರೀತಿ ಮಾತು ಪ್ರೀತಮ್ ಜೊತೆ.